ಕೊಟ್ಟಿದ್ದೋ ಅದನ್ನ ಚಾಚು ತಪ್ಪಲೆ ಇವತ್ತಿನ ದಿವಸ ನಾವು ಮಾಡಿದ್ದೇವೆ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನು ನಾನು ಇವತ್ತು ಈ ರಾಜ್ಯದ ಜನ ಇವತ್ತು ಎಲ್ಲಿ ಹೋಗ್ಲಿ, ಯಾವ ಹಳ್ಳಿಗೆ ಹೋಗ್ಲಿ, ಇವ್ರು ಇಲ್ಲೆಲ್ಲೋ 4 ಜನ ಯಾರ್ದೋ ಇದ್ ನೋಡಿ ಹೇಳ್ಬೋದು, ಬರ್ಲಿ ಈ ರಾಜ್ಯದ ಜನತೆ ಎದುರಿಗೆ, ಈ ರಾಜ್ಯದ ಜನತೆ ಎದುರಿಗೆ ಬರ್ಲಿ. ರಾಜ್ಯ ನಾವು ಹಳ್ಳಿ ಸುತ್ತಾ ಇದೀವಿ, ಪ್ರತಿಯೊಂದು ಹಳ್ಳಿನಲ್ಲಿ ಯಾರು ಗ್ಯಾರಂಟಿಯ ಫಲಾನುಭವಿಗಳಿದ್ದಾರೆ ಅವರು ಕೃತಜ್ಞತಾ ಪೂರ್ವಕವಾಗಿ ಕಾಂಗ್ರೆಸ್ಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇವ್ರು ಹೇಳೋ ರೀತಿನಲ್ಲಿಲ್ಲ. ಅದು ತೀರ್ಮಾನ ಆಗೋದು ಸಾರ್ವತ್ರಿಕ ಚುನಾವಣೆಗಳು ಬಂದಾಗ ತೀರ್ಮಾನ ಆಗುತ್ತೆ. ಈ ರೀತಿ ನಮ್ಮ ಸರ್ಕಾರ ಏನೋ ಆಗೋಗ್ಬಿಟ್ಟಿದೆ ಅಂತಕ್ಕಂಥದ್ದು ಇವರು ತಪ್ಪು. ಇದನ್ನು ನಾನು ಒಪ್ಪೋದಿಲ್ಲ. ನಮ್ಮ ನಾಯಕತ್ವ ಇದೆ, ನಾಯಕತ್ವ ಒಳ್ಳೆ ಉತ್ತಮವಾದಂತ ಮುಖ್ಯಮಂತ್ರಿಗಳಿದ್ದಾರೆ. ಅವರು ಈ ರಾಜ್ಯದ ಜನತೆಯನ್ನ ಒಳ್ಳೆ ಸದೃಢವಾಗಿ ಆಳ್ತಾ ಇದ್ದಾರೆ. ಕೆಲವೊಂದು ವಿಚಾರಗಳು ನಡೀತವೆ. ಯಾವ ಸರ್ಕಾರದಲ್ಲಿ ಗೋಲಿಬಾರ್ ಆಗಿಲ್ಲ, ಯಾವ ಸರ್ಕಾರದಲ್ಲಿ ಏನೂ ಆಗಿಲ್ಲ, ಯಾವ ಘಟನೆ ಯಾರ್ಯಾರನ್ನು ಟೀಕೆ ಮಾಡಿಲ್ಲ. ಪ್ರತಿಯೊಂದು ಘಟನೆಯಲ್ಲೂ ಇರುತ್ತೆ, ಪ್ರತಿಯೊಂದು ಸರ್ಕಾರದಲ್ಲೂ ಇರುತ್ತೆ. ಅದನ್ನೆಲ್ಲ ಈಗ ಅಂಕಿ ಸಂಖ್ಯೆ ಮಾತಾಡ್ತಾ ಕೂತ್ಕೊಂಡ್ರೆ 3 ಗಂಟೆ ಬೇಕು ಒಬ್ಬೊಬ್ಬರಿಗೆ. ಯಾವ ಸರ್ಕಾರದಲ್ಲೂ ಘಟನಾವಳಿಗಳನ್ನು ನಡೆದಂಗಿಲ್ಲ. ಏನು ಸರ್ಕಾರ ಇವ್ರು ಹೇಳ್ತಾರೆ ಅಬಕಾರಿನಲ್ಲಿ CL7ಗಳನ್ನ ದಾಳಿ ಮಾಡಿದ್ದಾರೆ, ಕೊಟ್ಟಿದ್ದಾರೆ ಅಂತ. ಇವರು ಆ ಕಳೆದ ಸಾರಿ ಸರ್ಕಾರದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿ, ತಗೋಬರ್ಲಿ ಅಂಕಿ ಸಂಖ್ಯೆನ. ಇವ್ರ ಕಾಲದಲ್ಲಿ ಏನು ಯಾವುದೇ ರೀತಿಯಾದ ಅಬಕಾರಿ ವ್ಯವಹಾರ ಮಾಡೇ ಇಲ್ಲ, ಅಬಕಾರಿ ಲೈಸೆನ್ಸ್ಗಳು ಕೊಟ್ಟೇ ಇಲ್ಲ. ನಾವೆಲ್ಲ ಪ್ರಾಮಾಣಿಕರು ಅನ್ನೋ ರೀತಿಯಲ್ಲಿ ಬಿಂಬಿಸೋದು ಬೇಡ. ಇವರು ಎಷ್ಟು ಅಬಕಾರಿ ಲೈಸೆನ್ಸ್ ಕೊಟ್ಟಿದ್ದಾರೆ, ಏನೇನ್ ಮಾಡಿದ್ದಾರೆ ಎಲ್ಲವೂ ಈ ರಾಜ್ಯದ ಜನಕ್ಕೆ ಗೊತ್ತಿದೆ. ಈ ರಾಜ್ಯದ ಜನ ತಿಳ್ಕೊಂಡಿದ್ದಾರೆ. ಈ ರಾಜ್ಯದ ಜನಕ್ಕೆ ಪ್ರತಿಯೊಂದು ಅಂಕಿ ಅಂಶಗಳು ಇವತ್ತು ಗೊತ್ತಿದೆ. ಅದನ್ನ ಜನತೆ ತೀರ್ಮಾನ ಮಾಡ್ತಾರೆ. ಯಾರ್ಯಾರು ಬಾರಲ್ಲಿ ನಮ್ಮ ಯಾವ್ಯಾವ ಊರಲ್ಲಿ ಅಂತ ಹೇಳ್ಬೇಕಾ, ಎಷ್ಟೆಷ್ಟು ಒಂದೊಂದು ರೋಡಲ್ಲಿ ಇದ್ದು ಅಂತ ಹೇಳ್ಬೇಕಾ, ಎಷ್ಟೆಷ್ಟು ಒಂದೊಂದು ಊರಿಗೆ ಕೊಟ್ಟರೆ ಅಂತ ಹೇಳ್ಬೇಕಾ. ತೆಗಿಲೆ ಅಂಕಿ ಸಂಖ್ಯೆನ, ಬರೀ ಒಂದಲ್ಲ. ಹೌದು, ಇವತ್ತು ಆ ಒಂದು ವ್ಯವಸ್ಥೆ ಬಂದಿರೋದ್ರಿಂದ ನಡೀತಾ ಇದೆ. ಅದನ್ನ ಕೇವಲ ಕಾಂಗ್ರೆಸ್ ಸರ್ಕಾರ ಬಂದಲೇ ಜಾಸ್ತಿ ಮಾಡ್ತಾರೆ ಅಂತಕ್ಕಂಥದ್ದ ಭ್ರಮೆನ, ಆ ಒಂದು ಏನು ಆಪಾದನೆ ಇದೆ ಅದನ್ನ ಅವರು ವಾಪಸ್ ತಗೋಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ನಮ್ಮ ಬಹುಮುಖ್ಯವಾಗಿರ್ತಕ್ಕಂಥದ್ದು ರಾಷ್ಟ್ರಪತಿ ರಾಜ್ಯಪಾಲರ ಹತ್ರ ಹೇಳಿಸ್ಬೇಕಾಗಿದ್ದಂಥದ್ದು, ರಾಜ್ಯಪಾಲರ ಹತ್ರ ನಾವು ಹೇಳಿಸ್ಬೇಕಾಗಿದ್ದು ಅನ್ನೋ ವಿಚಾರ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಏನು ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವೇನು ಕಾನೂನನ್ನ, ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದೀವಿ, ಆ ಸಂವಿಧಾನದಲ್ಲಿ ಕೇಂದ್ರಕ್ಕೆ, ರಾಜ್ಯಕ್ಕೆ ತನ್ನದೇ ಆದಂತ ಅಧಿಕಾರ ವ್ಯವಸ್ಥೆ ಇದೆ, ಕೇಂದ್ರಕ್ಕೂ ಇದೆ. ಆದರೆ ಕೇಂದ್ರ ಈ ಹಣಕಾಸಿನ ವ್ಯವಸ್ಥೆ ಒಳಗಡೆ ಒಂದು ಕಾನೂನನ್ನ ಜಾರಿಗೆ ತಂದ್ರು. ನಾನು ಬಹಳವಾಗಿ ಅದನ್ನು ಅಭಿನಂದಿಸಿದ್ದೇನೆ. ಏನು ಹಣಕಾಸು ಆಯೋಗವನ್ನು ರಚನೆ ಮಾಡಿದ್ರು. ಹಣಕಾಸು ಆಯೋಜನೆಯನ್ನ ರಚನೆ ಮಾಡಿ, ಆಯೋಗವನ್ನು ರಚನೆ ಮಾಡಿ, ಅಟಾನಮಸ್ ಬಾಡಿಯನ್ನ ಮಾಡಿ, ಅವರು ಏನು ತೀರ್ಮಾನಗಳನ್ನು ತೆಗೆದುಕೋತಾರೆ ಆ ತೀರ್ಮಾನಗಳನ್ನ ಯಾವ ರಾಜ್ಯಕ್ಕೆ ಹಣಕಾಸಿನ ಮುಗ್ಗಟ್ಟಿದೆ, ಹಣಕಾಸಿನ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಆ ಹಣಕಾಸಿನ ವ್ಯವಸ್ಥೆಯನ್ನು ಸರಿಪಡಿಸುವಂತ ಕಾಲದಲ್ಲಿ ಆ ಹಣಕಾಸಿನ ಆಯೋಗ ಏನು ಶಿಫಾರಸನ್ನ ಮಾಡುತ್ತೆ ಆ ಶಿಫಾರಸನ್ನ ಮಂತ್ರಿ ಮಂಡಲ ಕೇಳಬೇಕು ಅಂತಕ್ಕಂಥದ್ದು, ಅದನ್ನ ಕಾರ್ಯಾಚರಣೆಗೆ ತರಬೇಕು ಅಂತಕ್ಕಂಥ ಕಾನೂನು ಈ ದೇಶದಲ್ಲಿದೆ. ಆದ್ರೆ ಆ ಹಣಕಾಸು ಆಯೋಗವನ್ನ ನೀವು ಗಣನೆ ತಗೊಳ್ಳದಲ್ಲೇ ಹಣಕಾಸು ಆಯೋಗವನ್ನ ಗಾಳಿಗೆ ತೂರಿ ನೀವು ಈ ರೀತಿ ಈ ರಾಜ್ಯಗಳನ್ನ, ಅದರಲ್ಲೂ ನೇರವಾದಂತ ಆಪಾದನೆ ಮಾಡ್ತೇನೆ, ಯಾವ ಬಿಜೆಪಿಯೇತರ ಸರ್ಕಾರಗಳು ಈ ದೇಶದಲ್ಲಿದ್ದಾವೆ ಆ ಎಲ್ಲ ರಾಜ್ಯಗಳಿಗೆ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ.